ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ನಿನ್ನ ತೋಳಲಿದ್ದ ತಾಯ್ತಾ ಇಲ್ಲಿ ಎಲ್ಲೋ ಬಿದ್ದು ಹೋಗಿರ್ಬೇಕು. ಇದನ್ನ ಗರ್ಭಗುಡಿ ಹತ್ರ ಸಿಕ್ತಂತೆ. ಈ ಶಾಲು ಶೇಖರ್ ಅವ್ರ ಚೀಲದಲ್ಲಿ ಸಿಕ್ತು. ಇದಕ್ಕೇನು ಹೇಳ್ತೀಯ? ಸುಂದ್ರೆ ನೀನ್ ಇಲ್ಲಿದ್ಯಾ? ನಿಮ್ಮಪ್ಪನ ಹಿಡಿದು ವಿಚಾರಣೆ ನಡೆಸ್ತಿದ್ದಾರೆ ಅಲ್ಲಿ. ಏನ್ ವಿಚಾರಣೆನೋ? ನಿಮ್ಮಪ್ಪ ಏನೋ ಅಮ್ಮನವ್ರು ಶಾಲ್ ಕೊದ್ರು ಅಂತ ವಿಚಾರಣೆ ನಡೆಸ್ತಿದ್ದಾರೆ. ನಮ್ಮಪ್ಪ ಯಾಕೋ ಕರೀತಾರೆ? ಅದೆಲ್ಲ ನಂಗೆ ಗೊತ್ತಿಲ್ಲ. ಬಾ ಬೇಗ ಬಾ, ರೆಡಿ. ನಾನು ದೇವಸ್ಥಾನದ ಅಧಿಕಾರ ವಹಿಸಿಕೊಂಡಾಗಲಿಂದ ದೇವಾಲಯದ ಇತಿಹಾಸದಲ್ಲೇ ಯಾವುದೇ ರೀತಿಯಾದ ಕಳ್ಳತನಗಳ ಸುದ್ದಿನೇ ಇರಲಿಲ್ಲ. ಆದ್ರೆ ಇವತ್ತು ಸಣ್ಣದೋ ದೊಡ್ಡದೋ ದೇವಸ್ಥಾನದ ಬೀಗ ಮುರಿದು ಕಳ್ಳತನ ಆಗಿದೆ. ಗರ್ಭಗುಡಿಯ ಮುಂದೆ ಸಿಕ್ಕಿರೋ ತಾಯ್ತಾ ಶೇಖರಿದು ಅಂತ ಗೊತ್ತಾಗಿದೆ. ಕಳ್ಳತನವಾದ ಶಾಲು ಕೂಡ ಶೇಖರಿ ಚೀಲದಲ್ಲೇ ಸಿಕ್ಕಿರೋದ್ರಿಂದ ಶೇಖರಿನೇ ಗರ್ಭಗುಡಿಯ ಬಾಗಿಲನ್ನ ತೆಗೆದು ಕಳ್ಳತನ ಮಾಡಿದಾನೆ ಅನ್ನೋದು ದೃಢವಾಗಿದೆ. ಆದರೂ ಅಮ್ಮನವರ ಸನ್ನಿಧಿಯಲ್ಲಿ ವಿಚಾರಣೆ ಆಗದೆ ನಾವು ತೀರ್ಮಾನ ತಗೊಳ್ಳೋದು ತಪ್ಪಾಗಿದೆ. ಆದ್ದರಿಂದ ವಿಚಾರಣೆ ಅಗತ್ಯ ಇದೆ. ಹೇಳು ಶಕ್ತಿ, ಯಾಕಿಂತ ಕೆಲಸ ಮಾಡಿದೆ? ಏನ್ ನಿನ್ನ ಉದ್ದೇಶ? ಅನ್ನ ಕೊಟ್ಟ ಅಮ್ಮನವ್ರ ಭಂಡಾರಕ್ಕೆ ಕೈ ಹಾಕೋ ತಪ್ಪಲ್ವಾ? ಏನಂಥ ಅನಿವಾರ್ಯತೆ ಅಮ್ಮನವ್ರ ವಸ್ತ್ರ ಕದಿಯುವಂಥದ್ದು? ನಾನು ಯಾಕೆ ಕಳ್ಳತನ ಮಾಡಲಿ ಯಜಮಾನ್ರೆ? ಈ ಶಾಲ್ ನಂಗಿದು ಯಾವುದೂ ಗೊತ್ತಿಲ್ಲ. ನಾಟಕದ ಅವಶ್ಯಕತೆ ಇಲ್ಲ. ನಾನು ಯಾಕೆ ನಾಟಕ ಮಾಡಲಿ? ಆ ಶಾಲ್ ನನಗೆ ಹಾಕಬೇಕು. ನಿನಗೆ ಯಾಕೆ ಬೇಕಿತ್ತು ಅಂತ ನಾನು ಹೇಳ್ತೀನಿ. ನಿನ್ನ ಮಗಳು ತಪ್ಪು ಮಾಡಿದ್ದು ನಾನು ಶಿಕ್ಷೆ ವಿಧಿಸಿದ್ದೆ. ಮನೆ ಹತ್ರ ಬಂದು ಬೇಡ್ಕೊಂಡೆ, ನಿಷೇಧ ತೆಗಿಲಿಲ್ಲ. ದೇವಸ್ಥಾನಕ್ಕೆ ಬಂದು ಕಾಲಿಟ್ಕೊಂಡೆ, ಆಗ್ಲೂ ಒಪ್ಪಲಿಲ್ಲ. ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳೋ ಕಿಚ್ಚು. ನನ್ನನ್ನು ಸಿಕ್ಕಾಕಿಸ್ಬೇಕು. ಅದಕ್ಕೆ ಶಾಲು ಕತೆ. ಇದೇ ತಾನೇ ಕಾರಣ. ದಿನ ದೇವಸ್ಥಾನಕ್ಕೆ ಮೊದಲು ಬರೋನು ನೀನೇ ತಾನೆ? ಏನೋ ಮಹಾದೇವು, ಯಾರು ದೇವಸ್ಥಾನಕ್ಕೆ ದಿನ ಮೊದಲು ಬರೋದು? ಶೇಖರಿ ಅವರು ದಿನ ಬೆಳಿಗ್ಗೆ 5 ಗಂಟೆಗೆ ಬರ್ತಾರೆ. ಅವರೇ ಎಲ್ರಿಗಿಂತ ಮೊದಲು ಬರೋದು. ಮೊದ್ಲು ಬಂದ್ಬಿಟ್ರೆ ಅವರೇ ಕದಿದ್ದಾರೆ ಅಂತನಾ? ಬೆಳಿಗ್ಗೆ ಬೇಗ ಬಂದ ಶೇಖರಿ ಕಾವಲುಗಾರ ನಿದ್ದೆ ಹೋಗಿರೋದನ್ನ ನೋಡಿ ಅವ್ರಿಗೆ ಗೊತ್ತಾಗದೆ ಇರೋ ಹಾಗೆ ಬೀಗದ ಕೈಯನ್ನು ತಗೊಂಡು ಗರ್ಭಗುಡಿ ಬಾಗಿಲನ್ನು ತೆಗೆದು ಕಳ್ಳತನ ಮಾಡಿ ನನ್ನನ್ನು ಸಿಕ್ಕಾಕ್ಸೋ ಉದ್ದೇಶದಿಂದ ಈ ಕೆಲಸ ಮಾಡಿದ್ದಾನೆ. ಅಮ್ಮನವ್ರ ದಯೆ. ಕಳ್ಳತನ ಮಾಡಕ್ ಹೋದ ಶೇಖರಿ ತಾಯ್ತನ ಗರ್ಭಗುಡಿ ಮುಂದೆ ಬೀಳಿಸ್ಕೊಂಡಿದ್ದಾನೆ, ಸಿಕ್ಕಾಕೊಂಡಿದ್ದಾನೆ. ಸಾಕ ಪುರಾವೆ? ಅಧಿಕ ಪ್ರಸಂಗಿ. ಇನ್ನೇನಾದ್ರೂ ಹೇಳೋದಿದ್ರೆ ಹೇಳ್ಬೋದು ಶೇಖರಿ. ನಾನು ಕದ್ದಿಲ್ಲ. ಕಳ್ತನ ಮಾಡೋಷ್ಟು ನೀಚ ನಾನಲ್ಲ. ಆದ್ರೆ ಕದ್ದು ಮಾಲು ನಿನ್ನ ಚೀಲದಲ್ಲಿ ಸಿಕ್ಕಿದೆಯಲ್ಲ, ಅದಕ್ಕೇನು ಹೇಳ್ತೀಯ? ಈಗಲೂ ಅದನ್ನೇ ಹೇಳ್ತೀನಿ, ನಾನು ಕದ್ದಿಲ್ಲ. ಮಗಳ ಹತ್ರ ಒಂದು 5 ನಿಮಿಷ ಮಾತಾಡೋಕೆ ಅವಕಾಶ ಕೊಡಿ. ಈಗಾಗಲೇ ಅವಳು ಒಂದು ತಪ್ಪು ಮಾಡಿದಾಳೆ. ನೀನು ಅವಳ ಹತ್ರ ಮಾತಾಡಿ ಆಮೇಲೆ ನಿನ್ನ ಕಳ್ತನ ಒಪ್ಕೊಳ್ತೀಯಾ? ಸರಿ, ಮಾತಾಡಿ. ಆದ್ರೆ ಕಾವಲುಗಾರರು ಕಣ್ಣು ಅಳತೆನಲ್ಲೇ ಇರ್ತಾಳೆ, ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡ. ನಿಜ ಹೇಳೆ,
ಆ ಶಾಲ್ ಹೇಗ್ ಬಂತು? ನನಗೇನಪ್ಪ ಗೊತ್ತು ನಿನ್ ಚೀಲದಲ್ಲಿ ಹೇಗ್ ಬಂದು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ನೀನ್ ನೋಡಿದ್ರೆ ನನ್ನೇ ಕೇಳ್ತಿದ್ಯಲ್ಲ. ರಾತ್ರಿ ಮಲಗೋವಾಗಿರ್ಲಿಲ್ಲ ಸರಿ, ಬೆಳಿಗ್ಗೆ ಹೊತ್ತಿಗೆ ಹೇಗ್ ಬಂತು? ಅಪ್ಪ ಶಾಲು ನಾನು ನೋಡ್ತಿರೋದೇ ಇವಾಗ. ಈಗ ನೋಡ್ತಿದ್ರೆ ನೆನ್ನೆ ರಾತ್ರಿ ಹೇಗೆ ಹೊತ್ಕೊಂಡೆ? ನಾನೆಲ್ಲಪ್ಪ ಹೊತ್ಕೊಂಡಿದ್ದೆ? ನಾನು ನಿನ್ನ ಹಾಸಿಗೆಯಿಂದಲೇ ಬೆಳಿಗ್ಗೆ ಎತ್ಕೊಂಡು ಆ ಶಾಲ್ ಹೊತ್ಕೊಂಡು ಹೋಗಿದ್ದೀನಿ. ಸರಿಯಾಗಿ ನೆನಪು ಮಾಡ್ಕೋ, ನಿನ್ ಬೆಳಿಗ್ಗೆ ಎದ್ದಾಗ ಏನು ಹೊತ್ಕೊಂಡಿದ್ದೆ? ನೋಡ್ಕೊಳ್ಳೇ ಇಲ್ಲಪ್ಪ, ಎದ್ದು ಹೋಗ್ಬಿಟ್ಟೆ. ತೆಗೆದು ಬಿಟ್ಟ ಅಂದ್ರೆ ಮೈ ಮೇಲೆ ಏನಿತ್ತು ಅಂತ ಎದ್ದಾಗ ನೋಡ್ಕೊಳ್ಳೋ ಪ್ರಜ್ಞೆನೂ ಇಲ್ಲ ನಿನ್ಗೆ. ಯಾರೋ ತಂದು ಹೊದಿಸಿದ್ದಾರೆ, ಗಮನನೂ ಇಲ್ಲ. ಅದು ಕತ್ತನಿದ್ದೆ ನಿಂದು. ಜ್ಞಾಪಿಸ್ಕೊಳ್ಳೆ ಯಾರು ಹೊದಿಸಿದ್ರು ಅಂತ. ನಿಜವಾಗ್ಲೂ ಗೊತ್ತಿಲ್ಲಪ್ಪ. ಕರ್ಮ. ಅಮ್ಮ ಹೇಳಿದ್ಲು ಅಂತ ಅದು ಯಾವ ಶಾಲು ಅಂತಲೂ ನೋಡದೆ ಹೊದ್ಕೊಂಡು ಹೋದೆ. ಈಗ ನೀನು ಹೊದ್ಕೊಂಡಿದ್ದು ಅಂದ್ರೆ ನಿನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ. ನಿನ್ನನ್ನು ಉಳಿಸೋಕೆ ಹೇಳದೆ ಇದ್ರೆ ನಾನು ಕಳ್ಳ ಅಂತ ತೀರ್ಮಾನ ಮಾಡ್ಬಿಡ್ತಾರೆ. ಹೇಗ್ ಬಗೆಹರಿಸ್ಕೊಳ್ಳೋದು ಈ ಸಂದಿಗ್ಧಾನ? ಏನಾದ್ರೂ ಒಂದು ತಂದಿಡ್ತೀಯ. ಅವತ್ತು 2 ಪ್ಯಾಕೆಟ್ ಎಣ್ಣೆಗೆ ನನ್ನ ಮರ್ಯಾದೆ ಕಳೆದ್ರಿ. ನಾವು ಬಿಡಿಯಪ್ಪ ಪೊರ್ಕಿಗಳು, ನೀವು ಸತ್ಯಹರಿಶ್ಚಂದ್ರದ ತುಂಡು. ಕದಿಯೋದು ಕದ್ರಿ ಭಂಡಾರ ಕದಿಬೋದಿತ್ತಲ್ವಾ? ಯಾವುದೋ ಶಾಲ್ ಕದ್ದಿದ್ದೀರಲ್ರಿ. ಕದ್ದ ಮೇಲೆ ಮಾಲನ್ನು ಯಾರು ಜೊತೆಲಿ ಇಟ್ಕೊಂತಿರ್ತಾರ? ಹೋಗ್ಲಿ, ಕದ್ದ ಮೇಲೆ ದೇವಸ್ಥಾನ ಬೀಗ ಹಾಕ್ಬೋದಿತ್ತಲ್ವಾ? ಬುದ್ಧಿನೇ ಇಲ್ವಲ್ಲ ನನಗೆ. ತಾಯ್ತಾನು ಬಿಡಿಸ್ಕೊಂಡು ಹೋಗಿದೀಯಾ, ಬೀಗನೂ ಹಾಕಿಲ್ಲ, ಬರೀ ಮಕ್ಕಳು ಮಾಡಿದ್ದಾಯ್ತು. ಬಾಯಿ ಕೂಗ್ಬೇಡ, ಎದೆ ಹೇಳ್ಕೊಂಡ್ಬಿಟ್ಟಿತ್ತು. ಆಮೇಲೆ ಇಲ್ಲಿ ನನ್ನ ಮೇಲೆ ಕೂಗೋದಲ್ಲ, ಪಂಚಾಯತಿ ಕಟ್ಟೆಯಲ್ಲಿ ಉತ್ತರ ಕೊಡಬೇಕು. ಹಾಕೊಂಡು ರುಬ್ತಾರೆ. ನಿನಗೆ ಶಾಲೆ ಯಾರು ದುಸ್ದು ಅಂತ ನಂಗೆ ಗೊತ್ತಾಯ್ತು ಕಣೆ. ಯಾರು? ನಿಮ್ಮ ಅಮ್ಮನವರು ಅಂತ ತಾನೆ. ನಾವು ನೆಮ್ಮದಿಯಾಗಿರ್ಬಾರ್ದು, ಕಳ್ತನದ ಪಟ್ಟ ಬರ್ಲಿ ಅಂತ ಹೊಡ್ಸಿದ್ರು ಆಶ್ಚರ್ಯ ಇಲ್ಲ. ಒಳ್ಳೇದ್ ಮಾಡಿ ರೂಢಿನೇ ಇಲ್ವಲ್ಲ ಅವಳಿಗೆ. ಓಕೆ, ನಾನೇನು ಹೇಳ್ದೆ ನೀನೇ ಅಂತ ಹೇಳ್ತೀಯ. ಒಂದು ಕೆಲಸ ಮಾಡು, ಅಮ್ಮನವ್ರ ಹತ್ರ ಹೋಗಿ ಕೈ ಮುಗಿದು ಬೇಡ್ಕೊ, ನಿನ್ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಹೋಗೋ, ಆ ದರಿದ್ರ ಶಾಲು ಹೇಗ್ ಬಂದು ಅಂತ ನಾನು ಯೋಚನೆ ಮಾಡ್ತಿದ್ರೆ ಇವಂದೇ ಕತೆ ಹೇಳ್ತಾನೆ ಇಲ್ಲಿ. ಕತೆ ಅಲ್ಲ ಕಣೆ, ಅಮ್ಮನವ್ರು ಸಂಚಾರ ಮಾಡ್ತಾರೆ ಅನ್ನೋದು ನಿನಗೂ ಗೊತ್ತು ತಾನೆ. ನೋಡ್ದವರು ಇದ್ದಾರೆ. ಹಾಗೆ ಸಂಚಾರಕ್ಕೆ ಬಂದಾಗ ನೀನು ಚಳಿಯಲ್ಲಿ ನಡುಕ್ತಾ ಇದ್ದದನ್ನು ನೋಡಿ ತಮ್ಮ ಮೇಲಿರೋ ಶಾಲನ್ನ ಅವ್ರು ಹೊದಿಸೋಗಿದ್ದಾರೆ ಕಣೆ. ಸ್ವಲ್ಪ ಸುಮ್ಮನಿರ್ತೀಯಾ? ಅಮ್ಮನವ್ರೆ ಶಾಲು ಹೊದಿಸಿದ್ದು ಅನ್ನೋದು ನಿಜ ಆಗಿದ್ರೆ ಅವಳೇ ಬಂದು ಒಪ್ಕೊಳ್ಳಿ ಪಂಚಾಯತಿಲಿ ನಾನೇ ಹೊದಿಸಿದ್ದು ಅಂತ. ನೀನು ಕರಿ, ಅಮ್ಮ ಬಂದು ಕಾಪಾಡು ಅಂತ. ಅಮ್ಮನವ್ರು ಬಂದು ಕಾಪಾಡಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ ಕಣೆ. ಅಮ್ಮನವರು ಕರುಣಾಮಯಿ. ಸುಮ್ಮನೆ ನನ್ನನ್ನು ರೇಗಿಸ್ಬೇಡ. ನಿಂಗೆ ಗೊತ್ತಲ್ವೇನೋ ನನಗೂ ಅವಳಿಗೂ ಆಗಲ್ಲ ಅಂತ. ಅವಳು ಒಂದ್ ವೇಳೆ ಬರ್ತಾಳೆ, ನಮ್ಮನ್ನು ಕಾಪಾಡ್ತಾಳೆ ಅಂದ್ರು ನಾನು ಅವಳನ್ನ ಕರೆಯಲ್ಲ. ಕರಿಯೇ, ಇಲ್ದಿದ್ರೆ ನಿನ್ನಿಂದ ನಿಮ್ಮ ಮನೆಯವ್ರಿಗೆಲ್ಲ ತೊಂದರೆ ಕಣೆ. ಅದೇನಾಗುತ್ತೋ ಆಗ್ಲಿ ಕಣೋ, ಆ ತಾಟ್ಕಿನ್ ಮಾತ್ರ ನಾನು ಕರೆಯಲ್ಲ. ಅಯ್ಯೋ ಅಮ್ಮ, ಕ್ಷಮಿಸ್ಬಿಡಮ್ಮ ಸುಂದ್ರಿನ. ನೋಡಿ ನಿಮ್ಮಪ್ಪ ನೋಡು ಹೇಗಾಗಿದ್ದಾರೆ ಅಂತ. ಅದೇನಾದ್ರೂ ಆಗ್ಲಿ, ನಾನು ಅವಳನ್ನ ಕರೆಯಲ್ಲ ಅಷ್ಟೇ. ಹೇ ಸುಂದ್ರಿ, ನೀನಲ್ಲಿ ಹರಟೆ ಹೊರಟ ನಿಂತಿದ್ಯಾ? ನಿಮ್ಮಪ್ಪನ ಕರ್ಕೊಂಡು ಪಂಚಾಯತಿ ಕಟ್ಟಕ್ ಬಾ. ಯಾಕಪ್ಪ ಕದಿಬೇಕಾಗಿತ್ತು? ನಾನು ಕದ್ದಿಲ್ವೋ? ಅದು ಹೇಗ್ ಬಂತು ನಂಗೆ ಗೊತ್ತಿಲ್ಲ. ಪ್ರಾಣ ಹೋಗ್ತಾ ಇದೆ, ಕಾಡ್ತಾನೆ. ಅವತ್ತು 2 ಪ್ಯಾಕೆಟ್ ಎಣ್ಣೆಗೆ ನನಗೆ ಹೆಂಗಂದ್ರಿ? ಎಷ್ಟಿರ್ಬೋದು? 200 ರೂಪಾಯ. ಇವತ್ತು ಅದೇ ಶಾಲು ಏನೊಂದು 50,000ನಾ? ನೋಡಿದ್ರಾ ಜೀವನ? ದೋಸೆ ಇದ್ದಾಗೆ ನನಗೆ ಹಿಂಗಿದ್ರೆ ಇವತ್ತು ಹಿಂಗೆ. ಈ ಜಗ್ಗಿ ಏನು ಮಾಡ್ಬೋದು ಅಂತ ಅಂದ್ಕೊಂಡಿದ್ರಿ ಅಲ್ವಾ? ಅವತ್ತು ನನ್ನನ್ನು ಹೆಂಗೆ ಕಾಡ್ಸಿದ್ರೆ ಆ ಅಹಂಕಾರನೇ ನಿಮ್ಮನ್ನು ಇಲ್ಲಿ ತಂದು ನಿಲ್ಸಿರೋದು ಇವತ್ತು. ಒಂದು ಸತ್ಯ ಹೇಳ್ತೀನಿ ಶೇಖರಿ, ಶಾಲು ಕಳುವಿಗೆ ನಾನೇ ಕಾರಣ. ಯಾಕೆ
ನಂಬಿಕೆ ಬರ್ತಾ ಇಲ್ವಾ? ನಿನ್ನಂಗೆ ಮನೆ ಹಾಳು ಕೆಲಸ ಮಾಡಿ ಸಭ್ಯಸ್ಥ ಅಂತ ಹೇಳ್ಕೊಂಡು ತಿರ್ಗಲ್ವೋ ನಾನು? ಕೆಟ್ಟ ಕೆಲಸ ಮಾಡಿದ್ರು ನಾನೇ ಮಾಡಿದ್ದು ಅಂತ ರಾಜಾರೋಷವಾಗಿ ಹೇಳ್ತೀನಿ. ಶಾಲು ಕದ್ದಿದ್ದು ನಾನೇ. ಹೆಂಗೆ ಶಾಲ್ ನಾನು ಕದ್ದು ನಿಮ್ಮನ್ನು ಸಿಕ್ಕಾಕ್ತಿದ್ದು ಕಿಲಾಡಿ ತಾನೆ? ಮನಸ್ಸು ಮಾಡಿದ್ರೆ ನಾನು ನಿನ್ನನ್ನು ಕಾಪಾಡಬಲ್ಲೆ. ವಿರೂಪಾಕ್ಷ ಶಾಸ್ತ್ರಿಗಳನ್ನು ಕಾಡಿ ಬೇಡಿ ನಿನ್ನನ್ನು ಹೇಗಾದರೂ ಉಳಿಸ್ತೀನಿ. ಆದರೆ ನೀನು ಎಲ್ಲರ ಎದುರುಗಡೆ ನನ್ನ ಕಾಲಿ ಹಿಡಿದು ಕೇಳ್ಕೋಬೇಕು, ಅವತ್ತು ಜಗ್ಗಿ ಜೊತೆ ನಾನು ನಡ್ಕೊಂಡಿದ್ದು ತಪ್ಪು ಅಂತ. ಸಾಧ್ಯನಾ? ಚಿಟ್ಕೆ ಹೊಡೆಯೋದ್ರಲ್ಲಿ ನಿನ್ನ ಬಿಡಿಸ್ತೀನಿ ನಾನು. ಶೇಖರಿ ಬಾಪ ಕರೀತಿದ್ದಾರೆ. ಜಗ್ಗಿ ಬಂದ. ಏನ್ ಶೇಖರಿ, ಮಗಳ ಹತ್ರ ಮಾತಾಡ್ಬಿಟ್ಟು ಏನೋ ತೀರ್ಮಾನ ತಗೊಳ್ತೀನಿ ಹಿಂದೆ. ಏನಂದ್ಲು ಮಗಳು? ಏನ್ ತೀರ್ಮಾನ ತಗೊಂಡೆ? ಈಗಲೂ ಅದೇ ಹೇಳೋದು, ನಾನು ಶಾಲ್ ಕದ್ದಿಲ್ಲ. ಹಾಗಾದ್ರೆ ಶಾಲು ನಾನ್ ಕದ್ದು ನಿನ್ ಚೀಲದಲ್ಲಿ ತಂದಿಟ್ಟ ಅಥವಾ ಅಮ್ಮನವರೇ ಶಾಲು ತಂದು ನಿನ್ ಚೀಲದಲ್ಲಿಟ್ರ? ಅದೇನೋ ನನಗೆ ಗೊತ್ತಿಲ್ಲ. ಆದ್ರೆ ಕಳ್ಳತನ ಆಗಿರೋ ಶಾಲ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಕೇಳಿಸ್ಕೊಳ್ಳೋರು ಇದ್ರೆ ಕತೆ ಹೇಳ್ತಾನೆ ಇರ್ತಾರೆ ಇವರು. ನೀವು ತೀರ್ಪೇಳಿ, ಮಾಧ್ಯಾಹ್ನಿಕ ಮಹಾಮಂಗಳಾರತಿ ಆಗ್ಬೇಕು. 20 ವರ್ಷಗಳಿಂದ ದೇವಾಲಯದಲ್ಲಿ ಗೇಮೆ ಮಾಡಿದ್ಯಾ? ಪೊಲೀಸ್ನವ್ರಿಗೆ ಒಪ್ಸೋದಿಲ್ಲ. ಮಾಡಿದ ತಪ್ಪನ್ನ ಒಪ್ಕೊಂಡು ಪಂಚಾಯತ್ ಮುಂದೆ ಮಂಡಿ ಊರಿಗೆ ಕ್ಷಮೆ ಕೇಳಿ ಹೇಳಿ ದಂಡ ಕಟ್ಟು ಊರ್ ಬಿಟ್ಟು. ಎಲ್ಲಿಗೆ ಹೋಗ್ಲಿ? ಅದು ನನಗೆ ಸಂಬಂಧ ಇಲ್ಲದೆ ಇರೋ ಪ್ರಶ್ನೆ. ನೀವಲ್ದೆ ನಮಗೆ ಯಾರು ದಿಕ್ಕು? ಕಳ್ಳತನಾನ ಬೆಂಬಲಿಸಿದ್ರು ವಿರೂಪಾಕ್ಷ ಶಾಸ್ತ್ರಿಗಳು ಅಂತ ಆಗುತ್ತೆ. ಈ ವಿಷಯದಲ್ಲಿ ನಾನು ಸಹಾಯಕ. ಶೇಖರಿ ಜೊತೆಗೆ ಅವ್ರ ಮಗಳಿಗೂ ಶಿಕ್ಷೆ ವಿಧಿಸಿ ದಂಡ ಹಾಕಿ. ಅವಳಿಗಿಂತ ಉದ್ದ ಇದೆ ಅವಳ ನಾಲ್ಗೆ, ನಮ್ಗಳಿಗಲ್ಲ. ಅಮ್ಮನವ್ರಿಗೂ ಬಾಯಿಗೆ ಬಂದಾಗ ಬೈತಾಳೆ. ಕೊನೆಯದಾಗಿ ಏನ್ ಹೇಳ್ತೀಯ ಶೇಖರಿ? ನಾನು ಕದ್ದಿಲ್ಲ ಅಷ್ಟೇ. ಮತ್ತೆ ಕಳ್ಳತನದ ಮಾಲು ನಿನ್ನ ಹತ್ರ ಹೇಗ್ ಬಂತು? ಅಲ್ಲಿ ನಿಂತಿದ್ದಾನಲ್ಲ ಜಗ್ಗಿ, ಅವಂದೇ ಇದೆಲ್ಲ ಸಂಚು. ಅವನ್ ಕದ್ದು ನನ್ನನ್ನು ಸಿಕ್ಕಾಕಿಸ್ತಾ ಇದ್ದಾನೆ. ನಾನು ದೇವಸ್ಥಾನದ ಬಾಗಿಲು ತೆಗೆದು ಶಾಲೆ ಕದ್ದು ಇವನ್ ಚೀಲದಲ್ಲಿ ತಂದಾಕ್ತೀನ. ಅವನ್ ತಪ್ಪಿಸ್ಕೋಬೇಕು ಅಂತ ನನ್ ಸಿಗಾಕ್ಸ್ ನೋಡ್ತಾ ಇದ್ದಾನೆ. ಏನ್ ಆಧಾರ ಇದೆಯೋ ನಾನೇ ಕದ್ದಿದ್ದೀನಿ ಅನ್ನೋದಕ್ಕೆ? ಸುಳ್ಳು ಆರೋಪ ಮಾಡಿದ್ರೆ ಷಟ್ಕ ಅನ್ನೋದನ್ನು ಮರೆತು ಕೆಟ್ಟದಾಗ ನೋಡ್ಕೋಬೇಕಾಗುತ್ತೆ. ಮತ್ ಹೇಳ್ದೆ ಅಲ್ಲಿ ಇದೆಲ್ಲ ನಂದೇ ಪಿತೂರಿ ಅಂತ. ಅಯ್ಯೋ ಮಾತಾಡೋದಕ್ ಬಿಟ್ರೆ ನನ್ನನ್ನೇ ಸಿಕ್ಕಾಕ್ಸಿ ಊರು ಬಿಡಿಸ್ಬಿಡ್ತಾನಪ್ಪ ಇವನು. ನೆಲ್ಸೋ ಜಗ್ಗಿ ಸಾಕು. ಅಮ್ಮನವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ, ನಾನು ಮಾತ್ರ ಶಾಲ್ ಕದ್ದಿಲ್ಲ. ಕೇಳಿಸ್ತಾ? ತಾಯಿ ಸತ್ಯವಾಗ್ಲೂ ಹೇಳ್ತೀನಿ, ನಾನು ಕಳ್ಳತನ ಮಾಡಿಲ್ಲ. ತಪ್ಪಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಅಮ್ಮನವ್ರ ಮೇಲೆ ಪ್ರಮಾಣ ಮಾಡೋನೆ ನೀನು. ತಾಯಿನ ಕೊಂದಾದ್ರೂ ಸರಿ, ತಾನು ಉಳಿಬೇಕು ಅನ್ನೋ ಸ್ವಾರ್ಥ ಈ ಶೇಖರ್ ಇದು. ಇಲ್ಲ ಯಜಮಾನ್ರೆ, ಖಂಡಿತ ನಾನು ಕದ್ದಿಲ್ಲ. ಈ ಹೆಂಗಸು ತರ ಕಣ್ಣೀರ್ ಹಾಕೋದೆಲ್ಲ ಬೇಡ. ಇದಕ್ಕೆಲ್ಲ ನಾನು ಕರ್ಗೋದಿಲ್ಲ. ನಮ್ಮಪ್ಪ ಕದ್ದಿರಲ್ಲ. ನೀವ್ ಅವ್ರ ಮೇಲೆ ಸುಳ್ಳು ಆರೋಪ ಹೊರಿಸ್ತಿದ್ದೀರಿ. ಅವ್ರು ಮಾಡಿಲ್ದಿರೋ ಕಳ್ತನನ ಅವ್ರ ತಲೆ ಕಟ್ತಿದ್ದೀರಿ. ಇದು ಅನ್ಯಾಯ. ಕೈ ಎತ್ತಿ ಮಾತಾಡಿದ್ರೆ ಹೆಣ್ಣು ಅಂತ ನೋಡಲ್ಲ, ಕಪ್ಪಾಲಕ್ ಬಿಡ್ತೀನಿ. ಯಾರ ಮುಂದೆ ಮಾತಾಡ್ತಿದ್ದೀನಿ ಏನೋ ಪರಿಜ್ಞಾನ ಇದೆಯಾ ನಿನ್ಗೆ? ಹಾಗಾದ್ರೆ ನಿಮ್ಮಪ್ಪನ ತೋಳಲ್ಲಿದ್ದ ತಾಯ್ತನ ಗರ್ಭಗುಡಿ ಮುಂದೆ ಯಾರು ತಂದು ಹಾಕಿದ್ದು? ನಿಮ್ಮಪ್ಪ ಜಗ್ಗಿನ ಸಿಕ್ಕಾಕ್ಸೋದಕ್ ನೋಡ್ದ? ನೀನ್ ಯಾರನ್ನ ಸಿಕ್ಕಾಕ್ಸೋದಕ್ ನೋಡ್ತಾ ಇದೀಯಾ? ತಪ್ಪಿಸ್ಕೊಳ್ಳೋ ತಂತ್ರ ಎಲ್ಲ ನನ್ನ ಹತ್ರ ನಡೆಯಲ್ಲ. ಇನ್ನು ವಿಚಾರಣೆ ಅಗತ್ಯ ಇಲ್ಲ, ತೀರ್ಪು ಹೇಳ್ತೀನಿ. ಪಂಚಾಯಿತಿ ನಿರ್ಣಯದ ಪ್ರಕಾರ ಶೇಖರಿ ಮತ್ತು ಅವರ ಕುಟುಂಬವನ್ನ ಕೆಲಸದಿಂದ ವಜಾ ಮಾಡಿದ್ದೀನಿ. ದೇವಸ್ಥಾನದಲ್ಲಿ ಕಳ್ಳತನ ಮಾಡಿದ ಆರೋಪಕ್ಕೆ 10,000 ರೂಪಾಯಿ ದಂಡವನ್ನು ವಿಧಿಸಿದ್ದೀನಿ. ಶೇಖರಿ ಮತ್ತೆ ಅವರ ಕುಟುಂಬದವರು ದಂಡವನ್ನು ಪಾವತಿಸಿ ಊರು ಬಿಟ್ಟು ಹೋಗಬೇಕು. ಇದು ಪಂಚಾಯಿತಿ ತೀರ್ಮಾನ. ರಿಜಿಸ್ಟ್ರಲ್ಲಿ ಸಹಿ ಹಾಕಿಸ್ಕೊಂಡು ತಪ್ಪೊಪ್ಪಿಗೆ ಬರ್ಸ್ಕೊ. ತಾಯಿ ತ್ರಿಪುರ ಸುಂದರಿ. ಅಪ್ಪ
ಅವಳು ಬಿಟ್ಟು ಕೆಲಸ ಬಿಟ್ಟು ಕಳಿಸ್ಬಿಟ್ರೆ ದಿವಾಳಿ ಆಗ್ಬಿಡ್ತೀನಿ. ಇದಕ್ಕೂ ದಾರಿ ಇಲ್ಲ. ಇಷ್ಟು ಕಾಠಿಣ್ಯ ಬೇಡ. ನನ್ನ ಇಷ್ಟು ವರ್ಷದ ಸೇವೆ ಪರಿಗಣಿಸಿ ನನ್ನ ಶಿಕ್ಷೆಯಿಂದ ವಜಾ ಮಾಡಿ ಕೈ ಮುಗಿದು ಕೇಳ್ಕೊತೀನಿ. ಆಯ್ತು, ಶಿಕ್ಷೆಯಿಂದ ವಜಾ ಮಾಡ್ತೀನಿ. ಆದ್ರೆ ಒಂದು ಷರತ್ತು. ದೇವಸ್ಥಾನದ ಹಿಂಬದಿಯ ಗೋಡೆ ಕುಸಿದಿದೆ. ಅದನ್ನು ಕಟ್ಟಿಸೋದಕ್ಕೆ 8 ಲಕ್ಷ ರೂಪಾಯಿ ಆಗುತ್ತೆ. ಅದನ್ನ ನೀನು ಬರೆಸಿ ಇಲ್ಲೇ ಇದೇ ಊರಿನಲ್ಲಿ ಉಳ್ಕೋಬಹುದು. ನೀನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತಾರ್ಥವಾಗಿ ಅಮ್ಮನವರ ಸೇವೆ ಅನ್ಕೋ. ದೇವಸ್ಥಾನದ ಗೋಡೆ ಮೇಲೆ ಅಮೃತ ಶಿಲೆಯಲ್ಲಿ ನಿನ್ನ ಹೆಸರು ಕೆತ್ತಿಸೋಣ. ಸೇವಾಕರ್ತರು ಶ್ರೀಯುತ ಶೇಖರಿ ಅಂತ. ಆಗಬಹುದಾ? ಆಗೋಲ್ಲ. ದಂಡಾನು ಕಟ್ಟಲ್ಲ, ಊರು ಬಿಡಲ್ಲ ಅಂದ್ರೆ ಹೇಗೆ? ನಿಮ್ ತೀರ್ಮಾನನ ನಾವು ಒಪ್ಪಲ್ಲ. ಇದು ಮೋಸ. ನೀವೇ ಸೇರ್ಕೊಂಡು ಮಾತಾಡಿ ವಿಚಾರಣೆ ಮಾಡ್ತಿದೀವಿ ಅನ್ನೋ ಪ್ರಹಸನ ನಡೆಸಿ ತೀರ್ಮಾನ ಕೊಡೋದನ್ನ ಪಂಚಾಯಿತಿ ಅನ್ನಲ್ಲ. ಆರೋಪ ಹೊರಿಸ್ತಿರೋರು ಅಪರಾಧ ನಮ್ಮಿಂದ ಆಗಿಲ್ಲ ಅನ್ನೋದನ್ನ ಸಾಬೀತುಪಡಿಸಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. 24 ಗಂಟೆ ಕಾಲಾವಕಾಶ ಕೊಡ್ತೀನಿ. ಅಷ್ಟರಲ್ಲಿ ನಿರಪರಾಧಿ ಅಂತ ಸಾಬೀತುಪಡಿಸಬೇಕು. ಆಗ್ಲಿಲ್ಲ ಅಂದ್ರೆ 10,000 ರೂಪಾಯಿ ದಂಡ ಕಟ್ಟಿ ಊರು ಬಿಟ್ಟು ಹೋಗ್ಬೇಕು. ಇಲ್ಲೇ ಉಳಿಬೇಕು ಅಂದ್ರೆ 8 ಲಕ್ಷ ಕಟ್ಟಬೇಕು. ಅಲ್ಲ ಶಟಕ್ರೆ, ನಾನೇನೋ ತಮಾಷೆಗೆ ನಾನೇ ಶಾಲೆ ಕದ್ದೆ ಅಂದರೆ ಪಂಚಾಯತಲ್ಲೂ ಹಾಗೆ ಹೇಳ್ಬಿಡೋದು ನೀವು. ಬುದ್ಧಿನೇ ಇಲ್ವಲ್ಲ ನಿಮಗೆ? ಹೀಗೀಗೆ ಕಳ್ತನ ಮಾಡಬೇಕು ಅಂತ ನನ್ನ ಹತ್ರನೇ ಹೇಳಿದರೆ ನಾನು ನೀನಿಬ್ಬರು ಸೆರೆ ಮಾಡ್ಬೋದಾಗಿತ್ತಲ್ಲ. ಹೋಗೋಗಿ ಶಾಲೆ ಕದ್ದಿದ್ಯಾ, ಕಂಠಿ ಹಾರನ ಎತ್ಬಿಡ್ಬೋದಾಗಿತ್ತು. ಕಾಪಾಡು ಶ್ರೀ ಸತ್ಯನಾರಾಯಣ ನಮ್ಮ ಚಕ್ರೀನ. ಒಳ್ಳೇದಾಯ್ತು ಬಿಡಪ್ಪ. ಸಾಕಿ ಊರಿನ ಸಹವಾಸ, ಹೊರಟು ಬಿಡೋಣ. ಆ ಶಾಲ್ ಹೇಗೆ ಬಂತು ನಮ್ಮ ಮನೆಗೆ? ದೇಶಕರೇ, ಇನ್ನು 72 ದಿನಗಳೇ ಉಳಿದಿರೋದು ಉತ್ಸವಕ್ಕೆ. ತಾಯಿ ಸನ್ನಿಧಿಲಿ ಶ್ರೀಚಕ್ರ ಉದ್ಭವ ಆಗೋದಕ್ಕೆ ಇನ್ನು 72 ದಿನಗಳು ಮಾತ್ರ. ಅಂದ್ರೆ ಆ ಶುಭ ಮುಹೂರ್ತದಲ್ಲೇ ನನಗೆ ಕೊಡ್ತೀರಾ? ಅಮೃತದ ಕಡಲೆ ನಿಮ್ಮ ಕಡೆ ಹರಿದು ಬರ್ತಾ ಇದೆ. ಕಪಿಲೆ ಹಾಲಿಗೆ ಹಂಬಲಿಸ್ತಿರಲ್ಲ. ಅಂದ್ರೆ ಶ್ರೀಚಕ್ರ ಕಾಣಿಸ್ಕೊಂಡಾಗ ದೊಡ್ಡದೇನೋ ಪ್ರಯೋಜನ ಇದೆ ಅಂತ ಆಯ್ತು. ಅಮ್ಮನವರ ಪವಾಡ ನೋಡೋ ಭಾಗ್ಯ ಸಿಗ್ತಿದ್ದ. ಅಷ್ಟೇ ಅಷ್ಟೇ ಅಲ್ಲ ಅಂತ ಅನ್ನಿಸ್ತಿದೆ. ನನ್ನ ಸಾಧನೆಗಿರೋ ತೊಡಕುಗಳು ಏನು ಅನ್ನೋದನ್ನ ಹೇಳ್ತೀನಿ ಎಂದಿದ್ರಿ. ಸಾಧನೆಯ ಫಲ ಏನು ಅಂತ ಹೇಳದೇ ಇದ್ರೆ ಚೌಡಿ ಬಾಯಿ ಬಿಡಲ್ಲ. ಚೌಡಿ ನಿಮ್ಮ ಅಧೀನಳೋ ಇಲ್ಲ ನೀವು ಅವಳ ಅಧೀನರು? ನನ್ನ ಸಾಧನೆ ಗುರಿ ಏನು ಅಂತ ನಾನು ಹೇಳಲ್ಲ. ಆದರೆ ನೀವು ಮಾತ್ರ ತೊಡಕಿ ಏನು ಅಂತ ಹೇಳಲೇಬೇಕು. ಇಲ್ಲಾಂದ್ರೆ ನಿಮ್ಮ ಗುರಿ ಸಾಧನೆಗೆ ನಾನು ಸಹಕರಿಸೋದಿಲ್ಲ. ಅಪರ ಕರ್ಮ ನಡೆಯೋ ಜಾಗಕ್ಕೆ ಹೊರಡೋಣ. ರಾಹು ಕಾಲದಲ್ಲಿ ಚೌಡಿನ ಬಂಧಿಸಿದ್ರೆ ಆಗ ಬಾಯಿ ಬಿಡ್ತಾಳೆ. ತಕ್ಷಣ ಹೊರಡಬೇಕು.
ಇಷ್ಟು ಬೇಗ ಕೆಲಸ ಮುಗೀತಾ? ಪ್ರಮಾಣ ಮಾಡಿ ಹೇಳು, ಆ ಶಾಲ್ ಎಲ್ಲಿಂದ ಬಂತು? ಯಾವ ಶಾಲು? ಬೆಳಿಗ್ಗೆ ನಾನು ಹೊದ್ಕೊಂಡು ಹೋಗಿತ್ತು. ನೀವ್ ಯಾವ ಶಾಲ್ ಹೊದ್ಕೊಂಡು ಹೋಗಿದ್ರೋ ನನಗೇನ್ ಗೊತ್ತು? ಮನೆ ಯಜಮಾನಿ ಕಣೆ ನೀನು, ಮನೇಲಿ ಏನ್ ನಡೀತಿದೆ ಅನ್ನೋ ಪರಿವೇ ಬೇಡವಾ? ಏನಾಯ್ತು ಹೇಳಿ? ನಿನ್ನೆ ರಾತ್ರಿ ಸುಂದ್ರಿ ಮೇಲೆ ಹೊದಿಸಿದ ಶಾಲು ಎಲ್ಲಿಂದ ಬಂತು? ಅವಳು ಶಾಲ್ ಹೊದ್ಕೊಂಡು ಮಲ್ಗಿದ್ಲಾ? ಬಡತನ ನಿಜ, ಸಂಪಾದನೆ ಜಾಸ್ತಿ ಇಲ್ಲ, ಮನೆ ನಡೆಸೋದು ಕಷ್ಟ, ಒಪ್ಕೋತೀನಿ. ಹಾಗಂತ ದಯವಿಟ್ಟು ನನಗೆ ಕಳ್ಳಿ ಪಟ್ಟ ಹೊರಿಸ್ಬಿಡಿ ನೀವು. ನಿನಗಲ್ಲ, ನನ್ನ ಮೇಲೆ ಹೊರಿಸಿದಾರ ಆರೋಪ. ಅಮ್ಮನವ್ರ ಮೈ ಮೇಲಿದ್ದ ಶಾಲ್ನ ನಾನು ಕದ್ದಿದ್ದೀನಿ ಅಂತ.